ಆಯಿತಾ? ಹಾಂ ಸರ್ ಇದು ಬಂದು ನಿಮಗೆ ನಾರ್ಮಲ್ ಫೇರ್ ವಾಟ್ ಹಾಕೊಳ್ಳೋದು. ಓಕೆ. ಇಲ್ಲಿ ಓಪನ್ ಇಲ್ಲಿ ಬಾಕ್ಸ್ ಇಲ್ಲಿ ಇದಿರುತ್ತೆ ನಿಮಗೆ. ಹಾಂ. ಓಪನ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಓಕೆ. ವಾಟರ್ ಇಲ್ಲಿ ಫಿಲ್ ಮಾಡ್ಕೊಳ್ಳೋದು. ಓಕೆ. ಫಿಲ್ ಮಾಡಿ ಕೂರ್ಸೋದು ಸೇಮ್ ಅದೇ ಥರನೇ ಕೂರಿಸುವಂಥದ್ದು. ಸ್ಪೇಸ್ ಆಪ್ಷನ್ ಕೊಟ್ಟಿರ್ತಾರೆ ನಿಮಗೆ. ಓಕೆ. ಇದು ಡರ್ಟಿ ವಾಟರ್ನು ಇದ್ರಲ್ಲಿ ಕಲೆಕ್ಟ್ ಆಗುತ್ತೆ. ಹಾಂ, ನೀವು ಕ್ಲೀನ್ ಮಾಡೋದೆಲ್ಲ ಬಂದು ಇಲ್ಲಿ ಕಲೆಕ್ಟ್ ಇರ್ತಾ ಇರುತ್ತೆ. ಓಕೆ. ಇದನ್ನ ನಾವು ತೆಗೆದು ಇಲ್ಲಿ ಇಂಡಿಕೇಟರ್ ಬರುತ್ತೆ ನಿಮಗೆ. ವಾಯ್ಸ್ ಇಂಡಿಕೇಟರ್ ಬಂದಾಗ ನಾವು ಬಿಸಾಕಿದ್ರೆ ಬೇಕಾದ್ರೆ ನೀವು ಇಲ್ಲಿ ಫುಲ್ ನೋಡ್ಕೊಂಡು ಒಂದು 5 ವೀಕ್ ಒಂದು 15 ಡೇಸ್ಗೆ ಒಂದ್ಸರಿ ನೋಡ್ಬಿಟ್ಟು ರಿಮೂವ್ ಮಾಡಿ ಇದು ಮಾಡ್ಕೊಳ್ಳುವಂಥದ್ದು. ಕ್ಲೀನ್ ಮಾಡ್ಬೋದು. ಹಾಂ, ಇದು ಬಂದು ಸೇಮ್ ರೋಬ್ ಆಪ್ಷನಲ್ಲೂ ಸೇಮ್ ಇದೇ ಥರ ಇರ್ತಾ ಇರುತ್ತೆ. ರೋಲ್ ಬ್ರಸ್ ಒಂದೊಂದು ಎಕ್ಸ್ಟ್ರಾ ಕೊಟ್ಟಿರ್ತೀವಿ. 8 ಥ್ರೆಡ್ ಆಪ್ಷನ್ ಕೊಟ್ಟಿರ್ತೀವಿ. ಒಳಗಡೆ ಆನ್ ಮಾಡಿದ ತಕ್ಷಣ ಕನೆಕ್ಟ್ ಮಾಡ್ತಾ ಹೋಗುತ್ತೆ. ವೆಟ್ ಕ್ಲಾತ್ ಬಂದು ಇಲ್ಲಿ ಫಿಲ್ ಮಾಡ್ಕೊಳ್ಳೋದು ನಿಮಗೆ. ಓಕೆ. ಅವೆರಡು ಇಲ್ಲಿದೆಯಲ್ಲ, ಇಲ್ಲಿದೆ ಸರ್. ಇಲ್ಲಿದೆಯಲ್ಲ, ಈಗ ಎರಡು ಫಿಟ್ ಮಾಡಿಕೊಂಡು ಎರಡು ಟೈಮ್ಗೆ ಆಮೇಲೆ ತೋರಿಸ್ಬಿಡ್ತೀನಿ ಸರ್. ಇದು ನೀವು ಡಿಸ್ಪ್ಲೇ ಓಪನ್ ಮಾಡ್ತೀವಿ. ಎಫ್ ಫಿಲ್ಟರ್ ಚೇಂಜ್ ಮಾಡ್ಬೇಕಂದಾಗ ಇಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ. ಎಫ್ ಫಿಲ್ಟರ್ ಮಾತ್ರ ಕ್ಲೀನ್ ಮಾಡಿ ರಿಮೂವ್ ಮಾಡ್ಕೊಳ್ಳಿ. ಏನು ಆಟೋಮೆಟಿಕ್ ಡೆಸ್ಟ್ ಅದೇ ಕ್ಲೀನ್ ಮಾಡಿ ಕೂರಿಸ್ತಾರೆ. ಸೇಮ್ ಸ್ಮಾರ್ಟ್ ಆ್ಯಪಲ್ಲಿ ಓಪನ್ ಇರೋದು. ಈಗ ಆಲ್ರೆಡಿ ಮ್ಯಾಪ್ ಸೇವ್ ಮಾಡಿದ್ದೀನಿ ನಾನು. ಓಪನ್ ಮಾಡಿ ಸೇಮ್ ಆ್ಯಪಲ್ಲಿ ಇದರಲ್ಲಿ ಆಪ್ಷನ್ ಎಲ್ಲ ಇರ್ತಾಗುತ್ತೆ. ಇದರಲ್ಲಿ ನಿಮಗೆ ಚಾರ್ಜಿಂಗ್ ಆಗ್ತದೆ. ಆನ್ ಬಟನ್ ಪ್ರೆಸ್ ಆಲ್ರೆಡಿ ಮ್ಯಾಪಿಂಗ್ ರನ್ ಆಗಿದೆ. ಇದು ಸೆಟ್ಟಿಂಗ್ಸ್ ಹಿಂಗೆ ನೋಡೋದು ನಾವು. ನಿಮ್ಗೆ ಇಲ್ಲಿ ಆನ್ ಮಾಡಿದ ತಕ್ಷಣ ಮನೆ ಪೂರ್ತಿ ಕ್ಲಿಕ್ ಮಾಡ್ಕೊಂಡು ಹೋಗ್ತಾ ಹೋಗುತ್ತೆ. ಅದು ಮ್ಯಾಪ್ ಸೆಟ್ಟಿಂಗ್ ಬಂದು 3 ಡಾಟ್ ಇದೆ. ಅದು ನಾನು ಅದೇ ಇದ್ರದ್ದು ಶೆಡ್ಯೂಲು ಇದೆಲ್ಲ ಆಪ್ಷನ್ ಕೊಟ್ಟಿರ್ತಾರೆ. ಶೆಡ್ಯೂಲ್ ಟೈಮಿಂಗ್ಸ್ ಎಲ್ಲ ಆಟೋ ಸೆಟ್ ಆಗಿರುತ್ತೆ ನಿಮಗೆ. ನೀವು ಫ್ರೀ ಇದ್ದಾಗ ಇಲ್ಲಿ ಏರ್ ಕಟಿಂಗ್ ಆಪ್ಷನ್ ನಿಮ್ಗೆ ಹೇಳ್ದಲ್ಲ, ಏರ್ಸ್ ಕಟಿಂಗ್ ಆಪ್ಷನ್ ಇರ್ತಾ ಹೋಗುತ್ತೆ ನಿಮಗೆ. ವರ್ಕೆಲ್ಲ ಮುಗಿಸ್ಕೊಂಡು ಚಾರ್ಜಿಂಗ್ ಬಂದು ಕೂತ್ಕೊಳ್ಳುತ್ತೆ. ಇದು ಕ್ಲೀನಿಂಗ್ ಪರ್ಫಾರ್ಮೆನ್ಸ್ ಅಲ್ಲಿ ಬಂದು ನಿಮಗೆ ಮೋಡ್ ವೈಸ್ ಇರ್ತಾ ಹೋಗುತ್ತೆ ನಿಮಗೆ. ಮೋಡ್ ಸ್ವೀಪ್ ಒಂದು ಡ್ರೈ ಮಾಡಬೇಕು, ಇಲ್ಲ ವೆಟ್ ಮಾಡಬೇಕು. ಇಲ್ಲಿ ಇನ್ನು ವಾಟರ್ನ ಫಿಲ್ ಮಾಡಿಲ್ಲ, ಕ್ಲಾತ್ ಹಾಕಿಲ್ಲ, ಅದಕ್ಕೋಸ್ಕರ ಇದು ಓನ್ಲಿ ಡ್ರೈ ಆಗುತ್ತೆ. ಇಲ್ಲಿ ನೋಡಿ ವಾಟರ್ ಫಿಲ್ ಮಾಡಿದ ತಕ್ಷಣ ಇಲ್ಲಿ ಆಪ್ಷನ್ ಬರುತ್ತೆ. ಸೆಮಿ ವೆಟ್ ಆ ಥರ ಬರ್ತಾ ಹೋಗುತ್ತೆ. ಇಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ರು ಇಲ್ಲಿ ಸೇವ್ ಅಂತ ಕೊಡ್ಬೇಕಾಗ್ತದೆ. ಇದು ಬಂದು ನಿಮಗೆ ಏರಿಯಾ ವೈಸ್ ಇದರಲ್ಲಿ ಇರ್ತಾಗುತ್ತೆ. ಸರಿ. ಇದ್ರಲ್ಲಿ ಬಂದು ನಿಮಗೆ ರೂಮ್ಸ್ ಎಡಿಟ್, ರೂಮ್ಸ್ ಮ್ಯಾಪ್ ಇದ್ರಲ್ಲಿ ಆಪ್ಷನ್ ಕೊಟ್ಟಿರ್ತಾನೆ. ಅದ್ರಲ್ಲಿ ಸೇವ್ ಮಾಡಿದ್ಮೇಲೆ ಸ್ಟಾರ್ಟ್ ಮಾಡಬೇಕು. ಅದು ಎಲ್ಲಿರೋದು? ಇಲ್ಲಿರೋದು. ನೀವು ಯಾವುದೇ ಕೊಟ್ಟರು ಇಲ್ಲಿರುತ್ತೆ ನಿಮಗೆ. ನೀವು ಯಾವುದೇ ಸೆಲೆಕ್ಟ್ ಮಾಡಿ ಸೇವ್ ಕೊಟ್ಟ ತಕ್ಷಣ ಆ ಸೇವಿಂಗ್ ಸೆಟ್ ಆಗುತ್ತೆ. ಮೀಡಿಯಮ್ ಆ ಥರ. ಆ ಥರ ವೆಟ್ಟಲ್ಲೂ ಈ ಸತಿ ಕೊಟ್ಟಿದ್ದಾರೆ. ಮೊದಲು ಡ್ರೈಗೆ ಮಾತ್ರ ಇತ್ತು ಅದು. ಈಗ ಆ ಥರ ಇರುತ್ತೆ ನಿಮ್ಗೆ. ಅದರಲ್ಲೂ ಇದೆ ನಿಮಗೆ. ಅದರಲ್ಲೂ ಇದೆ. ನಿಮಗೆ ಮ್ಯಾಪಿಂಗ್ ಪ್ರೋ ಕೊಟ್ಟಿದ್ದಲ್ಲ, ಅದರಲ್ಲೂ ಸೇಮ್ ಆಪ್ಷನ್ ಇದೆ. ಇದರಲ್ಲೂ ಆ ಥರ ಸೇಮ್ ಆಪ್ಷನ್ ಇದೆ. ಈ ಕಾರ್ನರ್ಗೆ ಹೋದ ತಕ್ಷಣ ಆಟೋಮೆಟಿಕ್ ಅದೇ ಚೇಂಜ್ ಮಾಡ್ಕೊಬಿಡುತ್ತೆ ಸರ್. ಮಾಡ್ಬೋದು. ನೀವು ಅಲ್ಲೇ ವರ್ಕ್ ಮಾಡ್ತೇನೆ ನೀವು ಚೇಂಜ್ ಮಾಡ್ಕೋಬೋದು. ನೋಡಿ ಕಾರ್ನಾಗ ಬಂತು ಅಂದ ತಕ್ಷಣ ಕ್ಲಾತ್ನ ಸೈಡ್ಗೆ ಹಾಕೋಬಿಡುತ್ತೆ ಸರ್. ನೀವು ಹೆವಿ ಕೊಟ್ಟಿದ್ದೀರಾ ವೆಟ್ಟು, ಅದಕ್ಕೋಸ್ಕರ ಸರ್. ಹಾಂ ಹೌದು ಸರ್. ಹಾಂ ಹಂಗೆ ಬಂದ್ಬಿಡುತ್ತೆ. ಪಾಸೂನು ಮಾಡೋದು ಬೇಕಾಗಿಲ್ಲ, ಹಂಗೆ ಅದೇ ಕಂಟಿನ್ಯೂ ಮಾಡ್ಕೊಳ್ಳುತ್ತೆ ಸರ್. ಕಮ್ಮಿ ಆಯ್ತಾ ವಾಟ್ರ್? ವಿತಿನ್ ಸೈಡ್ ಆಗ್ತಾ ಇರುತ್ತೆ ನಿಮಗೆ, ಕಡಿಮೆ ಆಗ್ಬಿಡುತ್ತೆ ನಿಮಗೆ. ಹಾಂ ನೋಡಿ ಈಗ ಆ ಥರ ಸೈಡ್ಗೆ ಹೋಗ್ಬಿಟ್ಟು ಕಾರ್ನರ್ಗೆ ಹೋಗಿ ಅದು ಓಪನ್ ಆಯ್ತು ನೋಡಿ ಎಕ್ಸ್ಪೆಂಡ್ ಆಗ್ತಾ ಹೋಗುತ್ತೆ ನಿಮಗೆ. ಅದು ತುಂಬಾ ಯೂಸ್ ಆಗ್ತಾ ಹೋಗುತ್ತೆ. ಮೊದಲು ಓಲ್ಡ್ ವರ್ಷನ್ ಏನಾಗಿತ್ತು ಅಂದರೆ ಕಾರ್ನರ್ಗೆ ಹೋಗ್ತಾರಲ್ಲ ವೆಟ್ಟು. ಈಗೆಲ್ಲ ಬಂದು ಈ ಥರ ಕಾರ್ನಾಗೆಲ್ಲ ಹೋಗ್ಬಿಡುತ್ತೆ. ಹೈಟ್ ಸ್ವಲ್ಪ ಡೌನ್ ಇದೆ. ಓಲ್ಡ್ ಒನ್ ಆಗ್ತಿತ್ತಲ್ಲ ಸರ್. ಓಲ್ಡ್ ಒನ್ ನೀಟಾಗಿ ಹೋಗೋದು. ಇದು ಕಟ್ಟಾಗತ್ತ ಏನಾಗಲ್ಲ. ಕ್ಲಾತ್ ಇರೋದಕ್ಕೋಸ್ಕರ ಹೈಟ್ ಇದೆ ಸರ್. ಅದೇನಾಗಲ್ಲ ಬಿಡಿ ಸರ್.